ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ದಿನ ಆದಮೇಲೆ ನಮ್ಮವ್ರ ಮನೆಗೆ ಬಂದಿದ್ದರು ಅನಿಲು. ಅತ್ತೆ ಮಾವವ್ರ ಮನೆಗೆ ಅಳಿಯ ತುಂಬ ದಿನ ಆದಮೇಲೆ ಬಂದಿರೋ ಅಂಥದ್ದು. ಒಂದಷ್ಟು ದಿನದಿಂದ ಹೋಗೋಕ್ಕಾಗಿರಲಿಲ್ಲ, ಹೆಲ್ತ್ ಇಶ್ಯೂ. ಅದಕ್ಕಿಂತ ಮುಂಚೆನೂ ಅಷ್ಟೇ ಸ್ವಲ್ಪ ದಿನದಿಂದ ಹೋಗಿರಲಿಲ್ಲ. ಸೊ ಇವತ್ತು ಬಂದ್ವಿ. ಪಾಪುನು ಕೂಡ ನೋಡಿರಲಿಲ್ಲ, ನನ್ನ ತಮ್ಮನ ಮಗಳು ಹುಟ್ಟಿದಾಗಿಂದ ನೋಡಿರಲಿಲ್ಲ. ಸೊ ಫೈನಲಿ ಇವತ್ತು ನೋಡ್ಬಿಡೋಣ. ಅವ್ರಿಗೂ ತುಂಬ ದಿನದಿಂದ ನೋಡಬೇಕು ಅಂತ ಆಸೆ ಇತ್ತು. ಬರೀ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ರು. ಡೈರೆಕ್ಟಾಗಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅನಿಲ್ಗೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಹೆಣ್ಮಕ್ಳು ನೋಡಬೇಕು, ಚಿಕ್ಕ ಮಕ್ಕಳು ಅಂದ್ರೇ ಇಷ್ಟ ಅವ್ರಿಗೆ. ಎಲ್ಲ ಮಕ್ಳ ಹತ್ರನೂ ತುಂಬ ಚೆನ್ನಾಗಿ ಇರ್ತಾರೆ, ತುಂಬ ಖುಷಿ ಪಡ್ತಾರೆ ಮಕ್ಕಳನ್ನ ನೋಡಿಬಿಟ್ಟು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ರೇಗ್ಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಾರತಂಗೂ ಅಷ್ಟೇ ಅದೇ ಥರನೇ ರೇಗ್ಸೋದು, ಏನಾದ್ರು ಹೇಳೋದು ಅವ್ನಿಗೆ, ಈ ಥರ ಎಲ್ಲ ಮಾಡೋದು, ಗೋಳು ಇಕ್ಕೊಳೋದು, ಇದೆಲ್ಲ ಇಷ್ಟ ಆಗುತ್ತೆ. ಪಾಪುನ ಮಾತಾಡಿಸ್ಕೊಂಡು ಆದಮೇಲೆ ಪಾರ್ಥನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಆಮೇಲೆ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ ನಾನು. ಸೊ ಒಂದಿನ ನೋಡೋಣ. ಇಲ್ಲಿವರೆಗೂ ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಅಂದರೆ ಹಾಲು ಕುಡಿತಿದ್ನಲ್ಲ, ಹಾಲು ಬಿಡಿಸಿದ್ದಾರೆ ಇವಾಗ 2 ವರ್ಷ ಆದಮೇಲೆ. ಸೊ ಹೋಗೋಣ ಒಂದ್ಸರಿ ನಮ್ಮನೆ ಕರ್ಕೊಂಡು ಸ್ಟೇ ಮಾಡಿಸ್ಕೊಳ್ಳೋಣ, ಹೇಗಿರುತ್ತೆ, ಇರ್ತಾನೋ ಇಲ್ವೋ ನೋಡೋಣ ಅಂಥೇಳಿ ನಮ್ಮನೆಗೆ ಕರ್ಕೊಂಡು ಬಂದಿದ್ದೆ. ನಮ್ಮ ಮನೇಲಿ ಅವ್ನು ಇದ್ದಾಗ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ, ಯಾಕೆಂದರೆ ಅವನ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದಾಯಿತು. ಚಿಕ್ಕ ಮಕ್ಕಳಲ್ವಾ, ತುಂಬ ದಿನ ಆಗಿತ್ತು ನಾನು ಇಷ್ಟು ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡಿ ಮನೆಯಲ್ಲಿ. ಸೊ ಒಂದಿನ ಕಂಪ್ಲೀಟು ನೈಟೆಲ್ಲ ಅವನ್ನ ನೋಡ್ಕೊಂಡಿದ್ದು, ಇದೆಲ್ಲದು ಒಂಥರ ನನಗೆ ನನ್ನ ಮಗ ಚಿಕ್ಕವನಿದ್ದಾಗ, ನನ್ನ ಮಗಳು ಚಿಕ್ಕವನಿದ್ದಾಗ ನೋಡ್ಕೊಂಡಿದ್ದೆಲ್ಲ ಜ್ಞಾಪಕ ಬಂದುಬಿಡ್ತು. ಚೆನ್ನಾಗಿತ್ತು ಹೇಳಬೇಕಂದ್ರೆ. ಚಿಕ್ಕ ಮಕ್ಕಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು, ಆ ಒಂದು ತೊದಲು ಮಾತು, ಇದೆಲ್ಲ ಕೇಳೋದೇ ಒಂಥರ ಚೆಂದ. ಚೆನ್ನಾಗಿತ್ತು. ಅನಿಲ್ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಅವ್ನು ಇದ್ದಿದ್ದು ಒಂದಿನ. ಬಟ್ ಅಪ್ಪ ಅಮ್ಮನ ಬಿಟ್ಟಿರೋದು ಅವ್ನಿಗಿನ್ನೂ ಅಭ್ಯಾಸ ಇಲ್ಲ ಅಲ್ವಾ. ಒಂದಿನದಲ್ಲೇ ಅವನೊಂಥರ ಫುಲ್ಲು ಸೈಲೆಂಟ್ ಆಗಿಬಿಟ್ಟ. ನನಗೆ ಒಂಥರ ಬೇಜಾರಾಯಿತು. ಎಷ್ಟು ಚಟ ಅಂತ ಮಾತಾಡ್ಕೊಂಡಿದ್ದವನು ಒಂಥರ ಸೈಲೆಂಟ್ ಅಂತ ಅನಿಸ್ಬಿಟ್ಟ. ಸೊ ಸರಿ ಆಯಿತು, ವಾಪಸ್ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಾಪಸ್ ಕರ್ಕೊಂಡು ಹೋದೆ ಅವನ್ನ. ನೋಡಿ, ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಪಾರ್ಕಿಗೆ ಕರ್ಕೊಂಬಂದಿದ್ದೀನಿ ನಮ್ಮ ಮನೆಗೆ ಇವತ್ತು. ಒಂದಿನ ಸ್ಟೇ ಮಾಡಿಸ್ಕೊಳೋಣ ಅಂತ. ಇಲ್ವೋ ಗೊತ್ತಿಲ್ಲ, ಅವನು ಇಲ್ಲೇ ಮಲ್ಕೊಳೋದು. ನಿಜ. ನನ್ನ ಜೊತೆ ಮಲ್ಕೊತಾನೆ. ಬರಲ್ಲ ಕಣ, ನನಗೆ ಮಲಗ್ಸಕ್ಕೆ ಬರಲ್ಲ ಮಕ್ಕಳನ್ನ. ಆರಾಮಾಗಿದ್ದಾನೆ, ನೋಡೋಣ. ನೀರು ಕುಡ್ದು ನಾನು ಬರ್ತಾ ಕೆಚ್ಚಾಡ್ತೀವಿ. ನಾನು ಬರ್ತೀನಿ. ಇಬ್ರು ಆಟ ಆಡ್ತಾ ಇದ್ದಾರ ಟೆರಸ್ ಮೇಲೆ. ಕ್ಯಾಚ್ 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 ಕ್ಯಾಚ್. RCB RCB. ನಿಂಗೂ ಬೇಕಾ ಸೂಪು? ಒಂದು ಚಿಕ್ಕ ಲೋಟಕ್ಕೆ ಹಾಕ್ಕೊಡು ಕೃಷ್ಣ, ಅವನಿಗೂ ಬೇಕಂತೆ ಸೂಪ್. ಖಾಲಿನಾ? ಸ್ವಲ್ಪ ಅದನ್ನೇ ಹಾಕ್ಕೊಡೋದ್ರಲ್ಲಿ ಇದೆಯಲ್ಲ, ಅದನ್ನೇ ಒಂದು ಚಿಕ್ಕ ಲೋಟಕ್ಕೆ ಹಾಕ್ಕೊಡು. ತಿರ್ಗಬೇಕಾ ಜುಟ್ಟಾಕ ಹೋಗೋಣ. ನಮ್ಮನೇ ಇದ್ದಾನೆ ನಿನ್ನೆಯಿಂದ, ಇವತ್ತು ಬಿಡೋಣ ಅಂತ ಕರ್ಕೊಂಡೋಗಿ. ಮಾಮ ಬೇಕಪ್ಪ? ಬೇಡ, ಯಾಕೆ? ಮಾಮ ಏನು ಮಾಡಿದ್ರು ನಿನಗೆ? ಅತ್ತೆ ಬೇಕಾ? ಅತ್ತೆ ಬೇಕಾ? ಮಾಮ ಯಾಕೆ ಬೇಡ? ಮಾಮ ಎದುರಿಸ್ತಾರೆ, ಅದಕ್ಕೆ ಬೇಡ. ಮಾಮ ಎಲ್ಲಿ ಎದುರಿಸಿದೆ? ಬಾಪ ಇಲ್ಲಿ ಚಾಕ್ಲೇಟ್ ಎಲ್ಲ ತಿನ್ಕೊಟ್ಟಿದೆ ಮಾಮ ನಿಂಗೆ. ಚಾಕ್ಲೇಟ್ ತಂದ್ಕೊಟ್ರೆ ಸಾಕಾ?
ನೀನು ನಿನಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ನೀನ್ ಇಲ್ಲೇ ಇರು, ನಿನಗೆ ಕಳ್ಸಲ್ಲ ಅಂತೆಲ್ಲ ಹೇಳಿದ್ರೆ ನಾನೇನು ಸುಮ್ಮನೆ ಹೇಳಪ್ಪ. ಸುಮ್ಮನೆ ಹೇಳಿದ್ರು ಮಕ್ಳಿಗೆ ಹಂಗೆ ಅದು. ಮಾಮ ಕರ್ಕೊಂಡು ಅಲ್ಲ ನಾ ಏನಂತ ಹೇಳಪ್ಪ, ಮಾಮ ಕರ್ಕೊಂಡು ಹೋಗುತ್ತೆ ಊರಿಗೆ ಅಂತ ಹೇಳಿದೆ. ಮಾಮ ಊರಿಗೆ ಕರ್ಕೊಂಡು ಹೋಗಿ ಬರ್ತೀಯಾ? ಹೋಗೋಣ, ಎದ್ದು ಹೋಗೋಣ. ಮಾಮಂಗ್ ಬಾಯಿ ಸೌಂಡೇ ಇಲ್ಲ ಅವನಿಗೆ. ನಾವು ಅಮ್ಮವ್ರ ಮನೇಲಿ ಇದ್ದಾಗ ತುಂಬ ಮಾತಾಡ್ತಾ ಇದ್ದ. ನಮ್ಮ ಮನೆಗೆ ಬಂದಮೇಲೆ ಏನು ಎಷ್ಟು ಮಾತಾಡ್ಸಿದ್ರು ತುಂಬ ಕಮ್ಮಿ ಮಾತಾಡ್ತಾ ಇದ್ದ. ಒಂದಿನಕ್ಕೆ ಒಂದು ಸ್ವಲ್ಪ ಅವನಿಗೆ ಸ್ಟ್ರೇಂಜ್ ಫೀಲ್ ಆಯ್ತು ಅಂತ ಅನಿಸುತ್ತೆ. ಸೊ ಅದಕ್ಕೆ ಫಸ್ಟು ಕರ್ಕೊಂಬಂದ್ಬಿಟ್ಟೆ. ನಂಗೆ ಆ ಥರ ಮಕ್ಳಿರೋದು ನೋಡೋಕ್ಕೆ ಇಷ್ಟ ಆಗಲ್ಲ, ಚೆನ್ನಾಗಿ ಪಟ್ಪಟ ಅಂತ ಮಾತಾಡ್ಕೊಂಡಿರಬೇಕು. ಸೊ ಕರ್ಕೊಂಬಂದ್ಮೇಲೆ ಅವ್ರ ಅಮ್ಮನ ರಿಯಾಕ್ಷನ್ ಹೇಗಿದೆ ನೋಡಿ. ಅವ್ರ ಅಮ್ಮ ಅಂತೂ ಒಂದಿನಕ್ಕೆ 1 ವರ್ಷ ಆಯ್ತೇನೋ ಬಿಟ್ಟು ಮಗನ ಅನ್ನೋ ಅಷ್ಟು ರೇಂಜ್ಗೆ ಬೇಜಾರಾಗ್ಬಿಟ್ಟಿದ್ಲು. ನಿಮ್ಮ ಮಮ್ಮಿ ಹತ್ರ ಹೋಗಲ್ಲ? ಹಾಂ, ಹೋಗಲ್ವಾ ಮಮ್ಮಿ ಹತ್ರ? ನನ್ನ ಹತ್ರ ಬಾ ನೋಡು ಇವಾಗ. ಅಯ್ಯೋ ಅಯ್ಯೋ ಅಯ್ಯೋ, ಒಂದು ದಿವಸಕ್ಕೆ 1 ತಿಂಗಳು ಆಡ್ದಂಗೆ ಆಡ್ತಾ ಇದೆಯಲ್ಲ ನೀವಮ್ಮ. ಹಾಂ, ಹೌದಾ? ಹೆಂಗೆ ನೋಡು ನಾವು. ಅವ್ರ ಅಪ್ಪ ಇನ್ನು 10 ಸರಿ ಫೋನ್ ಮಾಡ್ಯಾನಪ್ಪ ಅವ ಒಂದು ದಿನಕ್ಕೇನೆ. ಚೆನ್ನಾಗಿದೆಯಲ್ಲ, 1 ಜುಟ್ಟು ಕಟ್ಟಿದ್ರೆ ಬಿಚ್ಕೊಂತಾನೆ ಅಂತ 2 ಹಾಕಿದ್ದೆ. ನಮ್ಮಮ್ಮ ಬೇಲ್ಪುರಿ ಮಾಡಿದರು. ಒಂದು ಸ್ವಲ್ಪ ಮಂಡಕ್ಕೆಲ್ಲ ತಂದಿದ್ರಂತೆ ನಮ್ಮ ಅಪ್ಪಾಜಿ. ಸೊ ಅದನ್ನು ತಿಂದ್ಕೊಂಡು ಅಲ್ಲಿಂದ ನಾನು ಆ್ಯಕ್ಚುಲಿ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ನಂಗೆ ಜಾಸ್ತಿ ಬೇಡ, ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ತೊಗೊಂಡು ತಿಂದೆ. ನಮ್ಮ ಕೃಷ್ಣಂಗೆ ಅಂದರೆ ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರು ಊಟ ಮಾಡ್ತಾಯಿದ್ದ ಅವನು. ಊಟ ಮಾಡಿಕೊಂಡು ನಾವು ಕ್ರಿಕೆಟ್ಗೆ ಹೋಗ್ತಾಯಿದ್ವಿ. ಇವತ್ತೇನು ಕ್ರಿಕೆಟ್ ಇರಲಿಲ್ಲ, ಅಂದರೆ ವೀಕ್ಲಿ 3 ಡೇಸ್ ಇರುತ್ತಲ್ವ, ಇವತ್ತಿರಲಿಲ್ಲ. ಸೊ ಅದಕ್ಕೆ ನಮ್ಮವ್ರ ಮನೇಲೇ ಇದ್ದು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಸೆಲ್ ತೊಗೊಂಡು ಮನೆಗೆ ಬಂದೆ. ಇವತ್ತು ಸೀಗೆಕಾಯಿ ಶಾಂಪೂ ಮಾಡ್ತಾಯಿದ್ದೀನಿ. ಇದಕ್ಕೆ ಸೀಗೆಕಾಯಿ ಮತ್ತು ಅಂಟ್ವಾಳ ಮತ್ತು ತುರಿದಿರೋ ಅಂಥದ್ದು ಇದು ಬೆಟ್ಟದ ನೆಲ್ಲಿಕಾಯಿ ಮತ್ತು ನೆನೆಸಿರೋ ಮೆಂತ್ಯ ಇಷ್ಟು ಹಾಕಿದ್ದೀನಿ. ಮತ್ತು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು ಮಾಡಿಟ್ಟಿದ್ದೆ ಮುಂಚೆನೇ, ಅದನ್ನೇ ಇಟ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿದ್ದೆ ನಾನು ಇದರಲ್ಲಿ. ಇದು ಏನಪ್ಪ, ಸೀಗೆಕಾಯಿ ಮತ್ತು ಅಂಟ್ವಾಳ, ಮೆಂತ್ಯ ಇವನ್ನೆಲ್ಲ ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೆ. ಇದು ಬೆಟ್ಟದ ನೆಲ್ಲಿಕಾಯಿ ಕೂಡ ಅಂದರೆ ಡ್ರೈ ಆಗಿರೋದಾದರೆ ರಾತ್ರಿನೇ ನೆನೆಸಿಟ್ರೆ ಒಳ್ಳೆಯದು. ನಮ್ಮ ಮನೇಲಿ ಫ್ರೆಶ್ ಆಗಿರೋದಿತ್ತಲ್ವ, ಹಂಗಾಗಿ ಅದನ್ನು ಜಸ್ಟ್ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಒಂದು 10ರಿಂದ 15 ನಿಮಿಷ ಒಂಚೂರು ಕುದಿಸ್ಕೋಬೇಕು. ಅದಾದಮೇಲೆ ತಣ್ಣಗೆ ಬಿಟ್ಬಿಟ್ಟು ಇದೇನಿದೆ ಇದೆಲ್ಲ ತೆಗೆದುಬಿಟ್ಟು ಬರೀ ಈ ಜ್ಯೂಸ್ ಥರ ಏನಿರುತ್ತೆ ಇದನ್ನು ಶಾಂಪು ಥರ ಯೂಸ್ ಮಾಡ್ಕೊಳ್ಳೋದು. ನೊರೆ ಅಂತೂ ಚೆನ್ನಾಗಿ ಬರ್ತಾಯಿದೆ ಅಲ್ಲ, ಒಳ್ಳೆ ಇದ್ರ ಥರ ಸೋಪ್ ಥರ ನೊರೆ ಬರ್ತಾವೆ. ಇವಾಗ ಅಮ್ಮ ಮಾತ್ರ ಚೆನ್ನಾಗಿದೆ. ಅಲ್ಲಿ ಮಾರಕ್ಕಿಟ್ಟಿದ್ರು ಶಾಂಪು ಸೀಗೆಕಾಯಿ ಇದ್ರದ ನ್ಯಾಚುರಲ್ ಶಾಂಪು ಅಂತ. ನಾನು ಅದಕ್ಕೆ ಅವ್ರ ಹತ್ರ ಏನಕ್ಕೆ ತೊಗೋಬೇಕು, ನಾವೇ ಮಾಡ್ಬೋದಲ್ಲ. ಚೆನ್ನಾಗಿ ಬಂದಿದೆ. 3 ಜನ ಹಾಕ್ಬೋದು. 3 ಜನ ಚೆನ್ನಾಗಿ ಬಂದಿದೆ. ಇನ್ನು ಮಿಗಿಲ್ತೈತೆ ಇನ್ನೂ ಉಳಿಯುತ್ತೆ ನೋಡು. ಸಿಡಿತು. ಅಂಟ್ವಾಳ ಕೈಲಿ ಹೆಂಗೆ ಗೊತ್ತಾಯ್ತು ನೋಡು. ನೊರೆ ದಾಸವಾಳ ಹಾಕಬೇಕಾಗಿತ್ತು. ದಾಸವಾಳ ಎಲೆ ಅದು ಹೋಗ ಬಂದಿದೆಯಲ್ಲ, ಅದಕ್ಕೆ ಹಾಕ್ಲಿಲ್ಲ ನಾನು.
ಅದು ಹುಳ ಎಲ್ಲ ಆಗಿದೆ ಅಂತ ಹಾಕ್ಲಿಲ್ಲ. ಅದು ಕೆಂಪು ದಾಸವಾಳ ಅಲ್ಲೆಲ್ಲ ಎಲೆ, ಬಿಳಿ ಕಿತ್ಕೊಂಡ್ಬೋದಾಗಿತ್ತಲ್ಲ ಇಲ್ಲಿ ಅಲ್ಲಿ ಆ ಮನೆ ಹತ್ರ ಅವ್ರ ಮನೆ ಹತ್ರ ಯಾರನ್ನ ಕೇಳ್ಬಿಟ್ಟು ದಾಸವಾಳನೂ ಹಾಕಿದ್ರೆ ಚೆನ್ನಾಗಿರೋದಿನ್ನ. ಒಂದು ಬಾಟ್ಲ್ ಇವಾಗ ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಗಮ್ ಅಂತ ಗಮ್ ಅಂತ ಇದೆ, ಗೊತ್ತಾಯ್ತಾ? ಗಮ್ ಅಂತ ಇದೆ, ಚೆನ್ನಾಗಿ ಬಂದಿದೆ. ರಾಗಿ ಕಣೆಯಿಂದ ಸೀಗೆಕಾಯಿ ಎಲ್ಲ ತಂದಿದ್ನಲ್ಲ ಅದನ್ನು ಯೂಸ್ ಮಾಡಿಕೊಂಡು ಶಾಂಪೂ ಮಾಡಿದೆ. ಚೆನ್ನಾಗಿತ್ತು ಶಾಂಪೂ, ತಲೆ ಸ್ನಾನ ಮಾಡಿದ್ನಲ್ಲ ನಾನು ಇವತ್ತು, ಚೆನ್ನಾಗಂತ ಅನ್ನಿಸ್ತು. ಅದಾದಮೇಲೆ ದೇವ್ರ ಪೂಜೆ ಮಾಡಿಬಿಡೋಣ, ಇವತ್ತು ವಾರ ಅಲ್ವಾ, ಹಂಗಾಗಿ ದೇವ್ರ ಪೂಜೆ ಸಾಮಾನು ಎಲ್ಲ ಬೆಳ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ನನ್ನ ವಾಯ್ಸು ಒಂದು ಸ್ವಲ್ಪ ಇದಾಗಿದೆ, ಶೀತ ಆಗಿದೆ, ಹಾಗಾಗಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಸ ಗುಡಿಸಿ ನೆಲ ಎಲ್ಲ ನಾನು ನಮ್ಮ ಕೃಷ್ಣ ಹೋಗೋಕ್ಕೆ ಮುಂಚೆನೇ ಮಾಡಿಬಿಟ್ಟಿರ್ತೀನಿ ಆಯಿತಾ. ಆವಾಗಲೇ ಪೂಜೆ ಕೂಡ ಮಾಡ್ಬೋದು ಸ್ನಾನ ಮಾಡಿಕೊಂಡು, ಬಟ್ ನಾನು ನಿಧಾನಕ್ಕೆ ಮಾಡೋಣ, ಆರಾಮಾಗಿ ಡೇ ಸ್ವಲ್ಪ ನಿಧಾನಕ್ಕಿರಲಿ, ತುಂಬ ಹರಿಯಲ್ಲಿ ಮಾಡೋದು ಬೇಡ. ಪೂಜೆ ಎಲ್ಲ ನಂಗೆ ಸ್ವಲ್ಪ ಟೈಮ್ ಬೇಕು, ನಿಧಾನಕ್ಕೆ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು ಇವತ್ತು. ನಾನು ಪೂಜೆ ಮಾಡಿ ನಿಧಾನಕ್ಕೆ ತಿಂಡಿ ತಿಂತೀನಿ ಇವತ್ತು, ವಾರದ ದಿನ ಮಾತ್ರ. ಇನ್ನು ಬೇರೆ ದಿನ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋ ಅಷ್ಟು ಟೈಮ್ಗೆ ನಾನು ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಬಟ್ ವಾರದ ದಿನ ಈ ಥರ ಪೂಜೆ ಎಲ್ಲ ಇದ್ದಾಗ ನಾನು ಪೂಜೆ ಸಾಮಾನೆಲ್ಲ ಬೆಳ್ಕೊಳೋದು ಲೇಟ್ ಆಗಿಬಿಡತ್ತಲ್ವ, ಹಾಗಾಗಿ ನಾನು ಒಬ್ಬಳೇ ತಿಂತೀನಿ, ಅವರೆಲ್ಲ ಬೇಗ ತಿಂದ್ಬಿಟ್ಟಿರ್ತಾರೆ. ಸೊ ಈ ಥರ ಇವತ್ತು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ. ಕಾಳು ತೊಗೊಂಡು ಬಂದಿದ್ದೆ, ಅಂದರೆ ಬೀನ್ಸ್ದು ಕಾಳು ಬರುತ್ತಲ್ಲ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಮಾಡಿದರೆ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಪಲಾವ್ ಆಗಿಬಿಟ್ರೆ ನಾನು ಬೇಕಂದರೆ 2 ಟೈಮ್ ತಿಂದ್ಬಿಡ್ತೀನಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮು ಪಲಾವೇ ತಿಂದರೂ ನನಗೆ ಏನೂ ಅನಿಸೋದಿಲ್ಲ. ಅಂದರೆ ಈ ಥರ ಸ್ವಲ್ಪ ಸ್ಪೈಸಸ್ ಎಲ್ಲ ಕಮ್ಮಿ ಹಾಕಿ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಮೊಸರು ಬಜ್ಜಿ ಇಲ್ಲ ಅಂದ್ರೂ ನನಗೇನು ತೊಂದರೆ ಇಲ್ಲ, ಇದ್ದಾಗ ಮೊಸರು ಬಜ್ಜಿ ತಿಂತೀನಿ, ಇಲ್ಲದೇ ಇರುವಾಗ ಬೇಕೇ ಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಅದಾದಮೇಲೆ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಹೊರಗಡೆ ಹೋಗ್ಬಿಟ್ಟು, ರಾಗಿ ಮತ್ತು ಗೋಧಿ ಮಿಲ್ ಮಾಡಿಸೋದಿತ್ತು. ಸೊ ಅದಕ್ಕೆ ಅಂತ ಹೇಳಿ ಹೋಗಿದ್ವಲ್ಲ, ಹಾಗೆ ಹಣ್ಣು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಅದೇ ಪೇರ್ಲೆ ಹಣ್ಣು ಸ್ವಲ್ಪ ಹಣ್ಣಾಗಿತ್ತು, ಅದನ್ನು ತಿಂದುಬಿಟ್ಟೆ. ನನಗೆ ಇವಾಗ ಸ್ವಲ್ಪ ಶೀತ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ರಾತ್ರಿ ತಿಂದ್ಬಿಟ್ಟೆ. ನನಗೆ ಯೂಶ್ವಲಿ ಏನಂದರೆ ಪೇರ್ಲೆ ಹಣ್ಣು ತಿಂದರೆ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ, ಯಾವಾಗೂ ಅಷ್ಟೇ ನಾನು ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಈ ಥರ ಏನಾದ್ರು ಹಾಕ್ಕೊಂಡು ತಿಂದರೆ ಏನೂ ಆಗೋದಿಲ್ಲ, ಹಾಗೆ ತಿಂದ್ಬಿಟ್ರೆ ಕೋಲ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕೋಲ್ಡ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 2-3 ಡೇಸ್ ವ್ಲಾಗ್ ಅಂತ ಅಂದ್ಕೊಳ್ಳಿದ್ದು. ನಮ್ಮ ಕೃಷ್ಣ ಇತ್ತೀಚೆಗೆ ಈ ಥರ ಕೆಳಗಡೆ ಮಲ್ಕೊಳ್ತಾ ಇದ್ದಾನೆ. ಮುಂಚೆ ನಮ್ಮ ಜೊತೆನೇ ಮಲ್ಕೊತಾ ಇದ್ದ, ಅಯ್ಯೋ ಮಮ್ಮಿ ಪಕ್ಕ ಅಂತೇಳಿ ಮಲ್ಕೊತಾ ಇದ್ದ. ಇವಾಗೂ ಅಷ್ಟೇ ಒಂದೊಂದು ದಿನ ಎದ್ಬಿಟ್ಟು ಮೇಲ್ಗಡೆ ಬಂದ್ಬಿಡ್ತಾನೆ, ಒಂದೊಂದು ದಿನ ಈ ಥರ ಮಲ್ಕೊಂಡಿರ್ತಾನೆ, ಏನು ತೊಂದರೆ ಇಲ್ಲ. ಇವಾಗ ಕೆಳಗಡೆ ಮಲ್ಕೊತಾ ಇದ್ದಾನೆ. ಅವನಿಗೆ ಅಂತ ಒಂದು ಬೆಡ್ ತರಿಸಿದ್ವಿ, ಆಫರ್ ಇತ್ತು ಅನಿಸುತ್ತೆ ಆಷಾಢದಲ್ಲಿನೋ ಅದಕ್ಕಿಂತ ಮುಂಚೆನೋ ರೆಸ್ಟೋಲೆಕ್ಸಲ್ಲಿ ಆಫರ್ ಇತ್ತು. ಆವಾಗ ಒಂದು ಬೆಡ್ನ ತರಿಸ್ಕೊಂಡ್ವಿ. ಅಂದರೆ ಅವನು ಕೆಳಗಡೆ ಮಲ್ಕೊತೀನಿ ನಾನು ಅಂತ ಹೇಳ್ತಾ ಇದ್ದ, ಸೊ ಅದಕ್ಕೆ ಒಂದು ಬೆಡ್ ಇರಲಿ ಅಂತ ತರಿಸಿದ್ವಿ. ತುಂಬ ಚೆನ್ನಾಗಿದೆ ಆ ಬೆಡ್ಡು, ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಿಮಗೆ ತೋರಿಸ್ತೀನಿ. ಇನ್ನು ನಾನು ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ, ಅವನು ಎದ್ದೋಳ್ಸೋ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಅವನು ಎದ್ದು ರೆಡಿ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಹೊರಡತ್ತರ. ಇವತ್ತು ತಿಂಡಿಗೆ ನಮ್ಮ ಕೃಷ್ಣಂದು ಆರ್ಡರು ಚಪಾತಿ ಮತ್ತು ಪಲ್ಯ ಆಗಿತ್ತು. ಸೊ ಹಂಗಾಗಿ ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿಗೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅಂದರೆ ನಾನೇನು ಕೈಯಲ್ಲಿ ಕಲಸೋದಿಲ್ವಲ್ಲ, ನಮ್ಮನೆ ಪ್ರೀತಿ ಕಲಿಸ್ಬಿಡುತ್ತೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಬಿಟ್ಟು ಪಲ್ಯಕ್ಕೂ ಕೂಡ ತರಕಾರಿ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿದೆ ಪಲ್ಯ, ಏನು ತಿಂಡಿ? ಸ್ವಲ್ಪ ತಿಂಡಿ ಚಪಾತಿ ತರಕಾರಿ ಪಲ್ಯ, ಎಲ್ಲ ತರಕಾರಿನ ಹಾಕ್ಬಿಟ್ಟು ಸ್ವಲ್ಪ ಕಾಳು ತಂದಿದ್ವಲ್ಲ ಅದು ಬಿಡಿಸೋದು, ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಶಾರ್ಟ್ ಟ್ರೇಕು ಬ್ಲೂಬೆರೀಸು ಮತ್ತು ಅರ್ಧ ಸಾಕಂತೆ, ಸೊ ಅರ್ಧ ಹಂಗೆ ಇಟ್ಟಿದ್ದೀನಿ, ಅರ್ಧ ಚಪಾತಿ ಮಾಡ್ತಾಯಿದ್ವಿ ಬಾಕ್ಸಿಗೆ. ಇವತ್ತು ಯಾಕೋ ಸ್ವಲ್ಪ ಗಂಟ್ಲು ನೋವಾದಂಗೆ ಆಗ್ಬಿಟ್ಟಿತ್ತು, ಸ್ವಲ್ಪ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿದ್ಮೇಲೆ ಕಡಿಮೆ ಆಯಿತು. ಓಕೆ, ಸ್ವಲ್ಪ ಬಿಸಿಲು ಬಂದಿದೆಯಲ್ಲ, ಬಿಸಿಲು ಬಂದಿದೆ ಇವತ್ತು ಸ್ವಲ್ಪ. ನಿನ್ನೇನೋ ಬಂದಿತ್ತು ಸ್ವಲ್ಪ ಬೆಳಗ್ಗೆ, ಆಮೇಲೆ ಬಿಸಿಲು ಹೋಗ್ಬಿಡ್ತು. ಚಿನಿಗೆ ಇವತ್ತು ರಜಾ ಅಂತೆ. ಫೋನ್ ಮಾಡಿಲ್ಲ? ಹಾಂ, ಬೆಳಗ್ಗೆ ಮಾಡಿದ್ವಿ, ಮಾಡ್ತಾಳೆ ಡೈಲಿ ಬೆಳಗ್ಗೆ. ಮತ್ತೆ ರೆಡಿ ಆದ್ರ ಟೈಮ್ ಆಯಿತು ಅಂತ ನಾನು ನೋಡಿ ನೀವಾಯಿತು ಕುಡಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರೆಡಿ ಆಗಿದ್ದಾರೆ ಬಾಸ್.
ATM security guard ಇದ್ದಾನೆ. ATM ಸೆಕ್ಯೂರಿಟಿ ಆಲ್ರೆಡಿ BSF ಆಗಿದೆ. ಆಲ್ರೆಡಿ BSF ಆಗಿದ್ದ ನಾನು ATM ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತಿರಲ್ಲ ನೀವು. ನೋಡಲ್ಲ ನಾನು ATM security guard ಅಷ್ಟು ಕೊಟ್ಟವ್ರೆ. ATM security guard ಹಿಂಗೆ ಇರೋದು. ಚೆನ್ನಾಗಿದೆ. ಪ್ಯಾಂಟ್ ಸ್ವಲ್ಪ ಮೇಲೆ ಹಾಕ್ಕೊಡ. ಟೈಟ್ ಮಾಡಲ ಸ್ವಲ್ಪ ಬೆಲ್ಟ್. ಬಾ ಟೈಟ್ ಮಾಡ್ತಾ. ಮತ್ತೆ ಚಪಾತಿ ಚೆನ್ನಾಗಿತ್ತಾ? ಚೆನ್ನಾಗಿ ಈ ಥರ ಖುಷಿಯಾಗಿ ಹೋಗ್ಬಿಡ್ತಾನೆ ನಮ್ಮ ಕೃಷ್ಣ. ಅವ್ನಿಗೆ ಇಷ್ಟವಾಗಿರೋ ತಿಂಡಿ ಮಾಡಿದ್ರೆ. ಚಪಾತಿ ಅಂದ್ರೆ ಇಷ್ಟ. ಚಪಾತಿ ಅಂದರೆ ಇಷ್ಟ ನನಗೆ. ಪಲಾವ್ ಮುಂದೆ ಈಗ ಓಕೆ ಪುಳಿಯೋಗರೆ ಮಾಡ್ತಾನೆ ಇಲ್ಲ. ಪುಳಿಯೋಗರೆ ಯಾವಾಗಲೂ ಮಾಡ್ತಾ ಇರೋಕ್ಕಾಗುತ್ತೆ. ನಾಳೆ ಮಾಡಿ ಪುಳಿಯೋಗರೆ 9 ಸೆಕೆಂಡ್ ಮಾತಾಡ್ಕೊಂಡು ಲೇಟ್ ಮಾಡ್ಬಿಡು ಆಮೇಲೆ ನನಗೆ ಹೇಳು. ಆಮೇಲೆ ನೀವು ಬರೋದೇ ಇಲ್ಲ ಅಲ್ಲಿ. ನಾವಿಬ್ರು ಮಾತಾಡ್ತಿದೀವಿ ಅಂತ ಬರೋದೇ ಇಲ್ಲ ನೀವು. ಅವ್ನು ರೆಡಿ ಹಾಕ್ಕೊಂಡೇ ಮಾತಾಡ್ತಾ ಇದ್ದಾನೆ ರೀ. ಶೂನ ಪಾಲಿಶ್ ಮಾಡ್ಕೊಂಡೆ ಮಾತಾಡ್ತೀನಿ. ಬೇಗ ಬನ್ನಿ ಒಂದು ಸ್ವಲ್ಪ. ಗಾಡಿ ಕೀನ ಅಲ್ಲೇ ಇರಬೇಕು. ಜಿಮ್ಗೆ ಹೋಗ್ತಾ ಇದ್ದಾರೆ ಎಲ್ಲ. ಹೇಳ್ತಾರೆ ಜಿಮ್ಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ನಮ್ಮ ವ್ಯೂವರ್ಸ್ ಎಲ್ಲ. ನಿಮಗೆ ಗೊತ್ತಾ ಏನಂತ ವರ್ಕೌಟ್ ಏನು ಮಾಡಲ್ಲ ಅಲ್ವಾ? ಮಾಡ್ತಿದ್ರೆ ಸೀಕ್ರೆಟಾಗಿ ಮಾಡಕ್ಕೆ ಹೋಗ್ತಾರೆ. ಅವ್ರಿಗೇನು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ವಾ? ಸುಮ್ಮನೆ ಜಿಮ್ ಮಾಡೋದಲ್ಲ. ನಾನೇ ಕುತ್ಕೊಂಡಿರೋಕ್ಕಾಗಲ್ಲ, ಆಫೀಸ್ಗೆ ಹೋಗ್ತಾರಲ್ಲ. ಸ್ವಲ್ಪ ಇರ್ಲಿಕ್ಕೆ ಬಾಯ್ ಕೃಷ್ಣ. ಬಾಯ್. ಒಂದೊಂದು ದಿನ ಒಂದೊಂದು ಯೂನಿಫಾರ್ಮ್ ರೀ ಇವ್ರಿಗೆ. ಬರೀ ಥರ್ಸ್ಡೇ ಫ್ರೈಡೇ ಒಂದು ಎಲ್ಲ ದಿನ ಮಂಡೇ ಯೋಗ, ಟ್ಯೂಸ್ಡೇ ಸ್ಪೋರ್ಟ್ಸು. ಎರಡೇ ಯೂನಿಫಾರ್ಮ್ ಇದೆ. ವೆಡ್ನೆಸ್ಡೇ ಸ್ಯಾಟರ್ಡೇ ಒಂದು, ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಫ್ರೈಡೇ ನಾನು ಒಂದು. ಹೌದು